ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಅಮೃತಾಂಜನ್ ಅನ್ನೋದೇ ಒಂದು ಎಮೋಷನ್ಸ್ ನಮಗೆ. ಸೊ 5 years ಬ್ಯಾಕ್ ನಾವು ಅಮೃತಾಂಜನ್ ಅನ್ನೋ ಹೆಸರಿಂದನೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ನಾನೊಂದು ಇವತ್ತು ಸಕ್ಸಸ್ ಮೀಟ್ ಇವತ್ತು ಏನು ನಡೀತಾ ಇದೆ ಇದನ್ನು ನಾನು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಅಮೃತಾಂಜನ್ ರಿಲೀಸ್ ಆಗುತ್ತೆ, ಸಕ್ಸಸ್ ಮೀಟ್ ಮಾಡ್ತೀವಿ ಅಂತೆಲ್ಲ. ಆ್ಯಂಡ್ ನಮ್ಮ ಡೈರೆಕ್ಟರ್ ಮೋಹಿತ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರಾದರೂ ನೋಡಿದ ತಕ್ಷಣ ನೀವು ಯಾವ್ದು ಮಾಡಿದ್ದೀರಾ ಅಂತ ಕೇಳಿದರೆ, ಸರ್ ನಾನೊಂದು ಸಿನಿಮಾ ಮಾಡಿದ್ದೆ ಅದು ಫ್ಲಾಪ್ ಆಗಿತ್ತು ಅಂತ ಫೇಲ್ಯೂರ್ ಆಗಿದ್ರು ಅದು ಕಾನ್ಫಿಡೆಂಟಾಗಿ ಹೇಳ್ಕೊಳ್ತಾ ಇದ್ರು. ಇವನ್ ಮೊನ್ನೆ ರವಿಚಂದ್ರನ್ ಸರ್ ಮನೆಗೆ ಹೋದಾಗಲೂ ಅಷ್ಟೇ, ಯಾವ್ದು ಮಾಡಿದ್ಯಪ್ಪ ನೀನು ಅಂದಾಗ ಸೋಡಾ ಬುಡ್ಡಿ ಅಂತ ಒಂದು ಮಾಡಿದ್ದೆ ಅದು ಫೇಲ್ಯೂರ್ ಆಗಿತ್ತು ಸರ್ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರು. ನಾನು ಅವಾಗ ನಾನು ಅಂದ್ಕೊಳ್ತಾ ಇದ್ದೆ, ಫೇಲ್ಯೂರ್ನ ಅಷ್ಟು ಕಾನ್ಫಿಡೆಂಟಾಗಿ ಹೌದು ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ, ಅವರಿಗೆ ಒಂದು ಸಕ್ಸಸ್ ಸಿಕ್ಕಿದ್ರೆ ಎಷ್ಟು ಹೆಮ್ಮೆಯಿಂದ ಎಲ್ಲರ ಮುಂದೆ ಹೇಳ್ಕೊಳ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ ಇತ್ತು. ಸೊ ಇವತ್ತೇನು ಅಮೃತಾಂಜನ್ನ ಜನ ಕೊಂಡಾಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ, ಎಲ್ಲ ಥಿಯೇಟ್ರಲ್ಲೂ ಹೌಸ್ಫುಲ್ ಆಗ್ತಾಯಿದೆ, ನಮ್ಮನ್ನೆಲ್ಲ ಒಂಥರ ಸ್ಟಾರ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಸಕ್ಸಸ್ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಮೋಹಿತ್ ಸರ್ಗೆ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಸಕ್ಸಸ್ ಅವ್ರಿಗೆ ಬೇಕಿತ್ತು. ಯಾಕಂದರೆ 2 years ಆಗಿತ್ತು ನಾವು ಶೂಟಿಂಗ್ ಮಾಡಿ. ಎಲ್ಲರೂ ಅವ್ರಿಗೆ ಒಂದೇ ಮಾತು ಕೇಳ್ತಾ ಇದ್ದು, ಏನು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಯಾಕೆ ಇನ್ನೂ ರಿಲೀಸ್ ಮಾಡಿಲ್ಲ, ಏನು ಬಾಹುಬಲಿ ಥರ ಸಿನಿಮಾ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಎಷ್ಟು ಪೇಷನ್ಸಿಂದ ಆನ್ಸರ್ ಮಾಡ್ತಾಯಿದ್ರು. ಆ ಪೇಷನ್ಸ್ನೆಲ್ಲ ನಾವು ಕಲಿಬೇಕು ಅನಿಸುತ್ತೆ ನಾವು ಯಂಗ್ಸ್ಟರ್ಸ್ ಇವಾಗ. ಬಿಕಾಸ್ ಅಷ್ಟು ಪೇಷನ್ಸಿಂದ ಅವ್ರ ಕಾಂಟೆಂಟ್ ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು. ಸೊ ಆ ನಂಬಿಕೆ ಇವತ್ತು ಜನ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಜನ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಿರೋದು ಜಸ್ಟ್ ಬಿಕಾಸ್ ಆಫ್ ದ ಕಾಂಟೆಂಟ್ ಅಷ್ಟೇ. 80% ಆಫ್ ದ ಮೂವಿ ಜನನ ನಾವು ಅಷ್ಟು ಜನನು ಎಂಗೇಜಿಂಗಾಗಿ ಇಟ್ಕೊಳ್ತೀವಿ ಅನ್ನೋದೇ ಒಂದು ಹೆಮ್ಮೆ ಆದಂಥ ವಿಷಯ. ಆ್ಯಂಡ್ 2025 ಸೊ ಜನರನ್ನ ಮತ್ತೆ ಥಿಯೇಟ್ರಿಗೆ ಹೋಗಬೇಕು ಅನ್ನೋ ನಂಬಿಕೆ ಹುಟ್ಟಿಸ್ತು. ಸೊ ನನಗೆ ಅದೇ ಅನಿಸ್ತಾ ಇತ್ತು, 2026 ಅಮೃತಾಂಜನ್ ಅದೇ ಥರ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ಅದೇ ಥರ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ನನಗೆ. ಸೊ ಫಸ್ಟ್ ಪ್ರೀಮಿಯರ್ ಮಾಡಿದಾಗ ಆಲ್ಮೋಸ್ಟ್ 500 ಸೀಟ್ ಅಷ್ಟೇ ನಾವು ಪ್ಲ್ಯಾನ್ ಮಾಡಿದ್ದು. ಅವತ್ತು ಬಂದಿದ್ದ ಜನ ನೋಡಿದ್ರೆ 1800 ಜನ, ಅಷ್ಟು ಜನ ಬಂದುಬಿಟ್ಟು ಕುತ್ಕೊಳ್ಳೋಕೆ ಜಾಗ ಇಲ್ದಿರ ಎಷ್ಟೋ ಜನ, ಒಂದು 250 ಮೆಂಬರ್ಸ್ ವಾಪಸ್ ಹೋಗ್ಬಿಟ್ಟಿದ್ರು. ನೀವು ಇದ್ರಾ? ಸೊ ಅವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಯಾರ್ಯಾರು ವಾಪಸ್ ಹೋಗಿದ್ರು ಅವ್ರು ನಮ್ಮ ತಂಡದ ಪರವಾಗಿ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ಅವತ್ತು ಹೆಂಗಿತ್ತು ಸಿಚುಯೇಷನ್ ಅಂದರೆ, ಸೀಟ್ ಎಲ್ಲ ಬಿಟ್ಟು ಕೆಳಗಡೆ ಇನ್ ಬಿಟ್ವೀನ್ ಸ್ಟೆಪ್ಸ್ ಇರುತ್ತಲ್ವ, ಅಲ್ಲೆಲ್ಲ ಕುತ್ಕೊಂಡು ಕೆಳಗಡೆ ಎಲ್ಲ ಕುತ್ಕೊಂಡು ನಾವು ಕೆಳಗೆ ಕುತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ನಾವು ಮಾಡಿರೋ ಸಿನಿಮಾ ನಾವು ನೋಡಿದಾಗ ನಗೋದು ಬೇರೆ, ಬೆಳ್ಳಿ ಪರದೆ ಮೇಲೆ ನಾವು ಫಸ್ಟ್ ಟೈಮ್ ನೋಡ್ಕೋತಾ ಇದ್ದೀವಿ, ನಮ್ಮನ್ನು ನಾವು ನಗಿಸ್ತಾ ಇದ್ದೀವಿ ಅಂತ ನಮಗೆ ಖುಷಿ ಇರುತ್ತೆ. ಬಟ್ ಹಿಂದೆ ತಿರುಗಿ ನೋಡಿದರೆ ಜನರ ಮುಖದಲ್ಲಿ ಥ್ರೂ ಔಟ್ ದ ಮೂವಿ ಪೀಪಲ್ ವರ್ ಎಂಜಾಯಿಂಗ್. ಸೊ ಅದನ್ನು ನೋಡ್ತಾ ಇದ್ದರೆ, ಇಲ್ಲ ಇದು ಅಮೃತಾಂಜನ್ ನಾವು ಅಂದ್ಕೊಂಡಂಗೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಅವತ್ತೇ ಅನಿಸ್ಬಿಡ್ತು. ಆ್ಯಂಡ್ ಕಂಪ್ಲೀಟ್ 2.5 ಗಂಟೆ ಏನು ಎಲ್ಲರೂ ಕೇಳ್ತಾಯಿದ್ರು, ಯೂಟ್ಯೂಬಲ್ಲಿ ಮಾಡಿದ್ರು ಇಷ್ಟು ದಿನ, ನೀವು ಬೆಳ್ಳಿ ಪರದೆ ಮೇಲೆ ನಿಮ್ಮ ಸಿನಿಮಾನೇ ನೋಡೋಕ್ಕೆ ಯಾಕೆ ಬರಬೇಕು ನಾವು ಅಂತ. ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.